ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2022 ಜನಗಣತಿ ಏನು ನಡೀತಾ ಇದೆ ಅದರ ಮೊದಲ ಅಂಗವಾಗಿ ನಾವೇನೀಗ ಹೌಸ್ ಲಿಸ್ಟಿಂಗ್ ಮಾಡ್ತಾ ಇದ್ವಿ, ಮನೆ ಪಟ್ಟಿ ಮಾಡ್ತಾ ಇದ್ವಿ, ಮನೆ ಪಟ್ಟಿ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ, HLO ಹೌಸ್ ಲಿಸ್ಟಿಂಗ್ ಆ್ಯಪನ್ನು ಹಾಕ್ಕೋಬೇಕಾಗುತ್ತೆ. ಅದನ್ನ ಹಾಕ್ಕೊಂಡು ನಾವು ಯಾವ ರೀತಿ ಲಾಗಿನ್ ಆಗಬೇಕು, ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಪಿನ್ನನ್ನು ಯಾವ ರೀತಿ ನಾವು ಸೆಟ್ ಮಾಡ್ಕೋಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ನಿಮಗೆ ಒಂದು ಅರ್ಥಪೂರ್ಣವಾದ ಮಾಹಿತಿ ಸಿಗುತ್ತೆ. ಓಕೆ, ಸೊ ಮಾಹಿತಿ ಇಷ್ಟ ಆದರೆ ಕೊನೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೂ ಜನಗಣತಿಗೆ ಸಂಬಂಧಪಟ್ಟ ಇದೇ ರೀತಿಯ ಮಾಹಿತಿಗೆ ನಮ್ಮ SATS ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಸೊ ಮೊದಲನೇದಾಗಿ ನೀವು ಗಣತಿದಾರರಾಗಿ ನೇಮಕಗೊಂಡಿರಬೇಕು. ಸೊ ನೇಮಕಗೊಂಡಿದ್ದರೆ ನಿಮ್ಮ ಮೊಬೈಲ್ ನಂಬರನ್ನು ವೈಟ್ ಲಿಸ್ಟ್ ಮಾಡಲಾಗಿರ್ತದೆ. ವೈಟ್ ಲಿಸ್ಟ್ ಮಾಡಲಾದ ನಂಬರ್ಗೆ ಏನಾಗುತ್ತಪ್ಪ ಅಂದರೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಸೊ ನಿಮ್ಮನ್ನು ಗಣತಿದಾರನಾಗಿ ಆಯ್ಕೆ ಮಾಡಲಾಗಿದೆ. ಸೊ ಈ ರೀತಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ರೀತಿ ಒಂದು ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ, ಸರಿನಾ. ಈ ಮೆಸೇಜಲ್ಲಿ ನಿಮಗೆ ಆಲ್ರೆಡಿ ಡಿಫಾಲ್ಟಾಗಿ ಒಂದು ಯೂಸರ್ ನೇಮ್ ಬಂದಿರುತ್ತೆ, ಒಂದು ಪಾಸ್ವರ್ಡ್ ಬಂದಿರುತ್ತೆ, ಸರಿನಾ. ಸೊ ಈ ರೀತಿ ಬಂದಿದ್ರೆ ಮಾತ್ರ ನಾವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳೋದಕ್ಕೆ ಅವಕಾಶ ಇದೆ. ಇಲ್ಲ ಅಂದರೆ ಈ ಮೆಸೇಜ್ ಬಂದಿಲ್ಲ ಅಂದರೆ ನಾವು ಪಾಸ್ವರ್ಡನ್ನು ನಾವು ಯಾವುದೇ ರೀತಿ ರಿಜಿಸ್ಟರ್ ಆಗಿ ನೋಂದಣಿ ಮಾಡಿಕೊಂಡು ಸೆಟ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ. ಓಕೆ, ಸೊ ಮೊದಲನೇದಾಗಿ ನಿಮ್ಗೆ ಈ ಪಾಸ್ವರ್ಡ್ ಬಂದಿದೆಯಲ್ಲ ಅಂತ ಖಚಿತ ಮಾಡಿಕೊಳ್ಳಿ. ಈ ಪಾಸ್ವರ್ಡ್ ಬಂದಿದೆ ಅಂದರೆ ನೀವು ಗಣತಿದಾರರಾಗಿ ಆಯ್ಕೆಗೊಂಡಿದ್ದೀರಿ, ನೇಮಕಗೊಂಡಿದ್ದೀರಿ ಅಂತ ಅರ್ಥ. ಸೊ ಓಕೆನಾ. ಸೊ ಈಗ ಒಂದೊಂದೇ ಸ್ಟೆಪ್ಸನ್ನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ನೀವೇನು ಮಾಡಿ, ಪ್ಲೇಸ್ಟೋರನ್ನು ಓಪನ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಕೆಳಭಾಗದಲ್ಲಿ ಸರ್ಚ್ ಸಿಂಬಲ್ ಇರುತ್ತಲ್ವ, ಆ ಸರ್ಚ್ ಸಿಂಬಲ್ ಮೇಲೆ ಒತ್ತಿ. ಆ ಸರ್ಚ್ ಸಿಂಬಲ್ ಮೇಲೆ ಒತ್ತಿದಾಗ ನಮಗೆ ಸರ್ಚ್ ಆಪ್ಷನ್ ಓಪನ್ ಆಗುತ್ತೆ ಮೇಲ್ಭಾಗದಲ್ಲಿ. ಸೊ ಅಲ್ಲಿ ಟೈಪ್ ಮಾಡಿ HLO ಸೆನ್ಸಸ್ ಅಂತ ಟೈಪ್ ಮಾಡಿ. ಅಲ್ಲಿ ಟೈಪ್ ಮಾಡಿ ಏನು ಮಾಡಿ ಈ ಸರ್ಚ್ ಕೊಡಿ, ಸರಿನಾ. ಸರ್ಚ್ ಕೊಟ್ಟಾಗ ನಮಗೆ HLO ಆ್ಯಪ್ ಸುಮಾರಷ್ಟು ಓಪನ್ ಆಗ್ತವೆ. ಅದರಲ್ಲಿ ಈ ರೀತಿ ಕಾಣುತ್ತೆ ನೋಡಿ, HLO ಸೆನ್ಸಸ್ 2027 ಅಂತ ಇರುತ್ತೆ. ಸೊ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಸಿಂಬಲ್, ಆ ರೀತಿ ಸಿಂಬಲ್ ಇರುತ್ತೆ. ಈಗ ಅದು ಸದ್ಯಕ್ಕೆ ಒರಿಜಿನಲ್ ಆ್ಯಪನ್ನು ಬಿಟ್ಟಿಲ್ಲ, ಸದ್ಯದಕ್ಕೆ ಈಗ ಟ್ರೈನಿಂಗ್ ಆ್ಯಪ್ ಇದೆ, ಸರಿನಾ. ಟ್ರೈನಿಂಗ್ ಆ್ಯಪು ಸದ್ಯಕ್ಕೆ ವರ್ಕ್ ಆಗ್ತಾ ಇದೆ. ಟ್ರೈನಿಂಗ್ ಈಗ ಬಿಟ್ಟಿರ್ತಕ್ಕಂಥ ಆ್ಯಪು ಟ್ರೈನಿಂಗ್ ಆ್ಯಪು ಓನ್ಲಿ ಫಾರ್ ಟ್ರೈನಿಂಗ್ ಪರ್ಪಸ್ಸಿಗೆ, ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈಗ ಒಂದು ಟ್ರೈನಿಂಗ್ ಆ್ಯಪನ್ನು ಬಿಟ್ಟಿದ್ದಾರೆ. ಓಕೆನಾ. ಒರಿಜಿನಲ್ ಆ್ಯಪು ಇನ್ನೂ ಇದುವರೆಗೂ ಬಿಟ್ಟಿಲ್ಲ. ಈಗ ನಾನು ತೋರಿಸ್ತಾ ಇರೋದು ಕೂಡ ಓನ್ಲಿ ಫಾರ್ ಟ್ರೈನಿಂಗ್ ಪರ್ಪಸ್ಸಿಗೆ, ಒರಿಜಿನಲ್ ಅಲ್ಲ. ಬಟ್ ನೀವು ಒರಿಜಿನಲ್ ಆ್ಯಪ್ ಬಂದಾಗ ಅದು ಇದೇ ರೀತಿಯೇ ವರ್ಕ್ ಆಗುತ್ತೆ, ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊತೀನಿ. ಇನ್ಸ್ಟಾಲ್ ಮಾಡ್ಕೊಂಡಾದ ನಂತರ ಈಗ ಓಪನ್ ಮಾಡ್ತಾನೆ. ಓಪನ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಮೊದಲಿಗೆ ಬಳಕೆದಾರರ ID ಕೇಳುತ್ತೆ. ಸೊ ನಾನು ನಿಮಗೆ ಹೇಳಿದೆ, ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಯೂಸರ್ ID ಅಂತ. ಸೊ ಆ ಬಳಕೆದಾರರ ID ಯಾವ ರೀತಿ ಇರುತ್ತೆ ಅಂದರೆ ಮೊದಲ 2 ಅಕ್ಷರ ಸ್ಮಾಲ್ ಲೆಟರ್ ಇರ್ತದೆ, ನಂತರ ಒಂದು ಐಫನ್ ಇರುತ್ತೆ, ನಂಬರ್ಸ್ ಇರುತ್ತೆ, ನಂತರ ನಿಮ್ಮ ಹೆಸರಿನ 1-2 ಅಕ್ಷರಗಳಿರ್ತವೆ. ಇದು ಯೂಸರ್ ID ಆಗಿರುತ್ತೆ. ಟೆಕ್ಸ್ಟ್ ಮೆಸೇಜಲ್ಲಿ ಬಂದಿರುತ್ತೆ ನೋಡಿ ಯೂಸರ್ ID ಪಾಸ್ವರ್ಡ್ ಅಂತ. ಸೊ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕಾಣುವ ಕ್ಯಾಪ್ಚಾ ಕೋಡನ್ನು ಹಾಕಿ ನೋಡಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಒಂದು ಹಿನ್ನೆಲೆ ಬಣ್ಣವನ್ನು ಹೊಂದಿಸಿ ಅಂತ ಇದೆ. ಹಿನ್ನೆಲೆ ಬಣ್ಣ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ಅಂತ. ಸೊ ಇಲ್ಲಿ ಡಿಫಾಲ್ಟಾಗಿ ವೈಟ್ ಕಲರ್ ಬಂದಿರುತ್ತೆ. ಸೊ ನಿಮಗೆ ಆ ಕಲರ್ ಇಷ್ಟ ಆಗಲ್ಲ, ಬೇರೆ ಯಾವುದಾದ್ರೂ ಕಲರ್ ನೀವು ಸೆಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡಿಫಾಲ್ಟ್ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸುಮಾರಷ್ಟು ಬಣ್ಣಗಳು ಬರ್ತವೆ, ನಿಮಗೆ ಯಾವ ಬಣ್ಣ ಇಷ್ಟ ಆಗುತ್ತೋ ಅದನ್ನು ನೀವು ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಓಕೆನಾ. ಸೊ ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನೊಂದು ಮಾಹಿತಿ, ಅತಿ ಮುಖ್ಯವಾದ ಮಾಹಿತಿ, ನೆನ್ಪಿಟ್ಕೊಳ್ಳಿ. ಇದು ಯಾಕಂದರೆ ಒನ್ ಟೈಮ್, ಈಗ ಈ ಸೆಟ್ಟಿಂಗ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒನ್ ಟೈಮ್. ಯಾವುದಪ್ಪ ಅಂದರೆ ಲ್ಯಾಂಗ್ವೇಜ್ ಸೆಟ್ಟಿಂಗ್, ಭಾಷೆ ಆಯ್ಕೆ. ಸೊ ನೀವು ಭಾಷೆ ಆಯ್ಕೆಯನ್ನು ಈ ಒಂದು ಸೆನ್ಸಸ್ ಆ್ಯಪಲ್ಲಿ ಒಂದು ಸಾರಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ನೀವೇನಾದರೂ ಬೇರೆ ಭಾಷೆ ಆಯ್ಕೆ ಮಾಡಿಕೊಂಡ್ರೆ ಸೊ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಸದ್ಯಕ್ಕಂತೂ ಅವಕಾಶ ಇಲ್ಲ.
ಓಕೆ, ಹಾಗಾಗಿ ನೀವು ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ, ನೀವು ಸೆನ್ಸಸ್ ಮಾಡಬೇಕಾದ್ರೆ ನಿಮ್ಗೆ ಯಾವ ಭಾಷೆ ಕಂಫರ್ಟ್ ಇರುತ್ತೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೊ ನಮಗೆ ಕನ್ನಡ ಅಥವಾ ಇಂಗ್ಲೀಷ್, ಓಕೆನಾ. ಕನ್ನಡವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳು ಕನ್ನಡದಲ್ಲೇ ಬರ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಭಾಷೆಯನ್ನು ನೀವು ಖಚಿತಪಡಿಸ್ಕೊಳ್ಬೇಕು ಆಯ್ಕೆ ಮಾಡಿದ ಮೇಲೆ. ಒಂದು ಸಾರಿ ಭಾಷೆಯನ್ನು ನೀವು ಆಯ್ಕೆ ಮಾಡಿಕೊಂಡ್ಮೇಲೆ ಮತ್ತೆ ಬದಲಾಯಿಸೋದಕ್ಕೆ ಬರೋದಿಲ್ಲ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಸೊ ಈಗ ಯೂಸರ್ ಐ ಡಿ ಹಾಕ್ತೀರಿ, ನಿಮ್ಮ ಟೆಕ್ಸ್ಟ್ ಮೆಸೇಜ್ ಬಂದಿರತಕ್ಕಂಥದ್ದು ಇಲ್ಲಿ ಕಾಣುವ ಕ್ಯಾಪ್ಚಾ ಕೋಡವನ್ನು ಹಾಕ್ತೀರಿ, ನೋಂದಣಿ ಮೇಲೆ ಕ್ಲಿಕ್ ಮಾಡ್ತೀರಿ. ಅದಾದ ನೋಂದಣಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ರೀತಿ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ, OTP ಬರುತ್ತೆ. OTPಯನ್ನು ಕಳುಹಿಸಲಾಗಿದೆ ಅಂತ ನಿಮಗೇನು ವೈಟ್ ಲಿಸ್ಟ್ ಮಾಡಲ್ಲ ನಂಬರ್ಗೆ OTP ಹೋಗಿರುತ್ತೆ. ಸೊ ಇಲ್ಲಿ ಸರಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬಂದಿರುವ OTPಯನ್ನು ನೀವಿಲ್ಲಿ 6 ನಂಬರ ಒಂದು 6 ಅಂಕೆ ಒಂದು OTP ಬಂದಿರುತ್ತೆ, ಅದನ್ನ ಹಾಕಿಬಿಟ್ಟು OTP ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಏನು, ಪಾಸ್ವರ್ಡ್ ಅಂತ ಕೇಳುತ್ತೆ. ಯಾವ ಪಾಸ್ವರ್ಡ್ ಹಾಕಬೇಕು? ಇಲ್ಲಿ ನಿಮ್ಮ ಟೆಕ್ಸ್ಟ್ ಮೆಸೇಜ್ಗೆ ಬಂದಿರತಕ್ಕಂಥ ಡಿಫಾಲ್ಟ್ ಏನು ಪಾಸ್ವರ್ಡ್ ಬಂದಿರುತ್ತಲ್ವ, ಡಿಫಾಲ್ಟ್ ಪಾಸ್ವರ್ಡ್, ಆ ಒಂದು ಪಾಸ್ವರ್ಡನ್ನು ಹಾಕಬೇಕು. ಹಾಕಿಬಿಟ್ಟು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಹೋಗುತ್ತೆ. ಇಲ್ಲಿ ಅಗೇನ್ ಕೇಳುತ್ತೆ. ಈಗ ನಾವು ಹೊಸದಾಗಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ. ನಮ್ಮದೇ ಆದಂಥ ಒಂದು ಹೊಸ ಪಾಸ್ವರ್ಡನ್ನು ನಾವು ಸೆಟ್ ಮಾಡ್ಕೋಬೇಕು. ನಾವು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಾವು ಸೆಟ್ ಮಾಡಿಕೊಳ್ಳುವ ಪಾಸ್ವರ್ಡನ್ನು ಮುಂಚೆಲೇ ಎಲ್ಲಾದರೂ ಒಂದು ಸರಿ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡು ಅದನ್ನು ನಾವೇನು ಮಾಡಬೇಕಾಗುತ್ತೆ, ಸೆಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ. ಇಲ್ಲಿ ಬಳಕೆದಾರರ ಯೂಸರ್ ಐ ಡಿ ಆಟೋಮೆಟಿಕಲಿ ಬಂದಿರುತ್ತೆ. ಹಳೆ ಪಾಸ್ವರ್ಡ್ ನನಗೆ ಹೇಳಿದ್ನಲ್ವ, ನಿಮ್ಮ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತಲ್ವ, ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಡಿಫಾಲ್ಟಾಗಿ ಬಂದಿರತಕ್ಕಂಥ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಹೊಸ ಪಾಸ್ವರ್ಡ್ ರಚಿಸಿ ಅಂತ ಕೇಳುತ್ತೆ. ಅಂದರೆ ನಿಮ್ಮದೇ ಆದ ಒಂದು ಹೊಸ ಪಾಸ್ವರ್ಡನ್ನು ರಚಿಸಿಕೊಳ್ಬೇಕು. ನಾವು ರಚಿಸಿಕೊಳ್ಳುವ ಪಾಸ್ವರ್ಡ್ ಯಾವ ರೀತಿ ಇರಬೇಕಪ್ಪ ಅಂದರೆ ನೋಡಿ, ಈ ರೀತಿ ಇರಬೇಕು. ಇಲ್ಲಿ ಕಾಣ್ತಾ ಇದೆಯಲ್ಲ, ಪಾಸ್ವರ್ಡ್ ಅವಶ್ಯಕತೆಗಳು ಅಂತ ಇದೆ. ಅದು ಕನಿಷ್ಠ 8 ಅಕ್ಷರ ಇರಬೇಕು, ಗರಿಷ್ಠ 20 ಅಕ್ಷರ ಇರಬೇಕು, ಓಕೆನಾ. ಸೊ 20 ಅಕ್ಷರದ್ದೇನು ಇಟ್ಕೊಳಕ್ಕೆ ಹೋಗಬೇಡಿ, ಅಷ್ಟು ದೊಡ್ಡದು ನೆನ್ಪಿಟ್ಕೊಳಕ್ಕಾಗಲ್ಲ. ಕನಿಷ್ಠ 8 ಅಕ್ಷರ ಐತಲ್ವ, ಸೊ ನಿಮ್ಮ ಪಾಸ್ವರ್ಡು ಮಿನಿಮಮ್ 8 ಲೆಟರ್ಸ್ ಇದ್ದರೆ ಸಾಕು. ಅದರಲ್ಲಿ ಒಂದು ಸಂಖ್ಯೆ ಅಂತೂ ಇರಬೇಕು. ಅದರಲ್ಲಿ 0 ಇಂದ 9 ಒಳಗಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂಖ್ಯೆ ಇರಬೇಕು. ಮತ್ತು ಸ್ಮಾಲ್ ಲೆಟರ್ಸ್ ಇರಬೇಕು, ಬಿಗ್ ಲೆಟರ್ಸ್ ಇರಬೇಕು, ಜೊತೆಗೆ ಒಂದು ಸ್ಪೆಷಲ್ ಲೆಟರ್ಸು, ಆ್ಯಶು, ಹಟ್ಟು, ಆಮೇಲೆ ಡಾಲರ್ ಸಿಂಬಲ್, ಸ್ಟಾರು, ಈ ಥರ ಯಾವುದಾದ್ರೂ ಒಂದು ಸ್ಪೆಷಲ್ ಸಿಂಬಲ್ ಇರಬೇಕು. ಇವೆಲ್ಲ ಒಳಗೊಂಡಿದ್ರೆ ಮಾತ್ರ ಅದು ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ದಂಗೆ ಯಾವ್ಯಾವ ಅವಶ್ಯಕತೆಗಳು ಸರಿ ಇದೆ ಅಂತ ಟಿಕ್ ಮಾಡ್ಕೊತಾ ಹೋಗುತ್ತೆ. ಇವೆಲ್ಲ ಟಿಕ್ ಮಾಡಿದರೆ ಮಾತ್ರ ನೀವು ಸರಿಯಾದ ಪಾಸ್ವರ್ಡನ್ನು, ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಓಕೆ, ಹೊಸ ಪಾಸ್ವರ್ಡನ್ನು ನೀವಿಲ್ಲಿ ನಮೂದಿಸಿಕೊಳ್ಳಿ, ನಿಮ್ಮದೇ ಆದ ಒಂದು ಪಾಸ್ವರ್ಡನ್ನು ರಚಿಸಿಕೊಳ್ಳಿ. ನಂತರ ನೀವು ಹೊಸದಾಗಿ ಏನು ಈಗ ರಚನೆ ಮಾಡ್ಕೊಂಡ್ರಲ್ಲ ಅದನ್ನು ಇಲ್ಲಿ ಕನ್ಫರ್ಮ್ ಮಾಡಿ ಪಾಸ್ವರ್ಡ್ ಬದಲಾಯಿಸಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಯಶಸ್ಸು, ಸಕ್ಸಸ್ಫುಲಿ ಯುವರ್ ಪಾಸ್ವರ್ಡ್ ಚೇಂಜ್ ಅಂತ ಬರುತ್ತೆ. ನಿಮ್ಮ ಪಾಸ್ವರ್ಡು ಯಶಸ್ವಿಯಾಗಿ ರೀಸೆಟ್ ಆಯಿತು, ಓಕೆನಾ. ಈಗ ನಾವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಂಡಿದ್ದೇವೆ, ಓಕೆನಾ. ಇದು ಒಂದು ಸ್ಟೆಪ್. ಆದರೆ ನೆಕ್ಸ್ಟ್ ಈಗ ಒಂದು ಪಿನ್ನನ್ನು ಸೆಟ್ ಮಾಡ್ಕೋಬೇಕು. ಸೊ ಅದು ಯಾವ ರೀತಿ ಅಂತ ಈಗ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಹೇಗೇನು ಹಿಂಗೆ ಕೇಳುತ್ತಪ್ಪ ಅಂದರೆ ಮೇನ್ ಪೇಜಿಗೆ ಬರುತ್ತೆ. ನಾವು ಫಸ್ಟಿಗೆ ಆ್ಯಪ್ ಓಪನ್ ಮಾಡಿದಾಗ ಏನಿರುತ್ತೆ ಆ ಪೇಜಿಗೆ ಬರುತ್ತೆ. ಹೇಗೇನು ಇಲ್ಲಿ ಬಳಕೆದಾರರ ಐ ಡಿ ಆಟೋಮೆಟಿಕಲಿ ಬಂದಿರುತ್ತೆ, ನೀವೇನು ಪದೇ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಕಾಣುವ ಕ್ಯಾಪ್ಚಾ ಕೋಡವನ್ನು ಹಾಕಿ ನೋಂದಣಿ ಮೇಲೆ ಕ್ಲಿಕ್ ಮಾಡಿ. ಹೇಗೇನು ನಿಮಗೊಂದು OTP ಬರುತ್ತೆ, ಆ OTPಯನ್ನು ಇಲ್ಲಿ ಸರಿ ಅಂತ ಕ್ಲಿಕ್ ಮಾಡಿ. ಕೆಲವರಿಗೆ ಈ ಒಂದು ಟೆಕ್ಸ್ಟ್ ಮೆಸೇಜ್ ಕೇಳುತ್ತೆ, ಆಟೋಮೆಟಿಕಲಿ OTPನ ಫೆಚ್ ಮಾಡಬೇಕಾ ಇಲ್ಲ ಅಂತ. ಸೊ ನೀವು ಇದಕ್ಕೆ ಕೇಳಿದರೆ ಆಲೋ ಕೊಡಿ, ಕೇಳಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಸರಿನಾ. ಈಗ ನಿಮ್ಮ ಮೊಬೈಲಿಗೆ ಬಂದಿರತಕ್ಕಂಥ OTPಯನ್ನು ಹಾಕಿ ಇಲ್ಲಿ OTP ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆದಮೇಲೆ ನೀವು ಈಗ ತಾನೇ ಏನು ಕ್ರಿಯೇಟ್ ಮಾಡ್ಕೊಂಡ್ರಲ್ವ ಹೊಸ ಪಾಸ್ವರ್ಡ್, ಈಗ ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ್ರಲ್ವ ಆ ಪಾಸ್ವರ್ಡನ್ನು ಹಾಕಬೇಕು. ಈಗ ಹಾಕಿಬಿಟ್ಟು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಲಾಗಿನ್ ಯಶಸ್ವಿಯಾಗಿದೆ, ನೀವು ದೃಢೀಕರಿಸಲ್ಪಟ್ಟಿದ್ದೀರಿ, ಅಂದರೆ ಲಾಗಿನ್ ಆಗಿದ್ದೇವೆ, ನಾವೀಗ ವೆರಿಫೈಡ್ ಆಗಿದ್ದೀವಿ ಅಂತ ಅರ್ಥ. ಸೊ ಸರಿ ಮೇಲೆ ಕ್ಲಿಕ್ ಮಾಡಿ. ಈಗ ಸರಿ ಮೇಲೆ ಕ್ಲಿಕ್ ಮಾಡಿದಾಗ ನಾವೀಗ ಒಂದು ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪಿನ್ ಸೆಟ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಬರುತ್ತೆ.
ನೀವು ಬಯಸಿದ 4 ಅಂಕೆ ಪಿನ್ನನ್ನು ನಮೂದಿಸಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಾವು ಈ ಫೋನ್ಪೇಗೆಲ್ಲ ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಆ ರೀತಿ ಒಂದು ಪಿನ್ನನ್ನು ಸೆಟ್ ಮಾಡ್ಕೋಬೇಕು. ಸೊ ನೀವು ಯಾವ ಒಂದು ಪಿನ್ನನ್ನು ಸೆಟ್ ಮಾಡ್ಕೊಂಡಿರ್ತೀರಿ, ಮೊದಲು ಎಲ್ಲನೋ ಒಂದು ಕಡೆ ಬರ್ಕೊಳ್ಳಿ ಯಾವ ಪಿನ್ನನ್ನು ಸೆಟ್ ಮಾಡ್ಕೋಬೇಕಂತ. ಸೊ ಅದನ್ನು ಇಲ್ಲಿ 4 ಅಂಕೆಯ ಪಿನ್ನನ್ನು ನಮೂದಿಸಿ ನೀವೇನು ಮಾಡಬೇಕಾಗುತ್ತೆ, ಇದನ್ನು ಯಾರ ಜೊತೆಗೂ ಶೇರ್ ಮಾಡಬೇಡಿ, ಈ ಪಿನ್ನನ್ನು ಯಾರ ಜೊತೆಗೂ ಶೇರ್ ಮಾಡ್ಕೋಬೇಡಿ. ಸೊ ಮುಂದಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವೀಗೇನು ಸೆಟ್ ಮಾಡ್ಕೊಂಡ್ರಲ್ಲ ಇದು ಪಿನ್ನು, ಅದೇ ಪಿನ್ನನ್ನು ಹಾಕಿ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಡಾಟಾ ಬರುತ್ತೆ. SC/ST ಡಾಟಾ ಡೌನ್ಲೋಡ್ ಪೂರ್ಣಗೊಂಡಿದೆ. ಅಂದರೆ ನಮಗೆ SC/ST ಒಂದು ಕ್ಯಾಸ್ಟ್ ಲಿಸ್ಟ್ ಇರ್ತಕ್ಕಂಥ ಒಂದು PDF ನಮ್ಮ ಡೌನ್ಲೋಡ್ ಫೋಲ್ಡರಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸರಿ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈಗ ಆ್ಯಪ್ನ ಹೋಮ್ ಪೇಜಿಗೆ ಬಂದಿವಿ. ಓಕೆನಾ. ಸೊ ಇಲ್ಲಿ ಕೆಲವು ಆಪ್ಷನ್ಸ್ ಇದ್ದಾವೆ, ಅವೇನಂತ ನೋಡೋಣ. ಈ ಕಡೆ ಕಾರ್ನರಲ್ಲಿ ಬಲಗಡೆ ಕಾರ್ನಲ್ಲಿ ರಿಫ್ರೆಶ್ ಅಂತ ಇರುತ್ತೆ. ಸೊ ನಿಮ್ಮ ಒಂದು ಆ್ಯಪ್ ಅವಾಗ ನೀವೇನು ಮಾಡೋಕ್ಕಾಗುತ್ತೆ, ಅಂಕಿಅಂಶಗಳನ್ನು ಅಪ್ಡೇಟ್ ಮಾಡುವಾಗ ಆ ರಿಫ್ರೆಶ್ ಬಟನನ್ನು ಒತ್ತಿದರೆ ಅಂಕಿಅಂಶಗಳು ಅಪ್ಡೇಟ್ ಆಗ್ತಾ ಹೋಗ್ತವೆ. ಆಮೇಲೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಮೆನು ಬಾರ್ ಇದೆ. ಆ ಮೆನು ಬಾರ್ ಕ್ಲಿಕ್ ಮಾಡಿದರೆ ನಮಗೇನು ಓಪನ್ ಆಗುತ್ತೆ ಅಂದರೆ ನಿಮ್ಮ ಯೂಸರ್ ಐ ಡಿ ಆಗಿರುತ್ತೆ. ಆಮೇಲೆ ನಿಮ್ಮ ರೋಲ್ ಏನು, ನೀವೇನು ಸೂಪರ್ವೈಸರ ಅಥವಾ ಎನ್ಯುಮರೇಟರ, ಚಾರ್ಜ್ ಆಫೀಸರ್ ಅಂತ ಅಲ್ಲಿ ರೋಲ್ ಬಂದಿರುತ್ತೆ. ಆಮೇಲೆ ಸ್ವಯಂ ಗಣತಿ ಐಡಿಗಳು ಡೌನ್ಲೋಡ್ ಆಗಿವೆ. ಅಂದರೆ ನಿಮ್ಮ ಒಂದು ಬ್ಲ್ಯಾಕಲ್ಲಿ ಯಾರಾದರೂ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿದ್ದರೆ, ಅವ್ರ ಐ ಡಿ ಕ್ರಿಯೇಟ್ ಆಗಿದ್ದರೆ ಆಟೋಮೆಟಿಕಲಿ ಆ ಐ ಡಿಗಳಲ್ಲಿ ಎಷ್ಟು ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡಿದ್ದಾರೆ ಅಂತ ಇಲ್ಲಿ ನಂಬರ್ಸ್ ಬರ್ತದೆ. ಅದಾದ ನಂತರ ಈ ಆ್ಯಪ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಬದಲಾಯಿಸ್ಬೇಕಂದ್ರೆ ಪಾಸ್ವರ್ಡ್ ಬದಲಾಯಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮನೆ ಪಟ್ಟಿ ಬ್ಲ್ಯಾಕ್ ಮ್ಯಾಪ್, ನಿಮಗೆ ಒಂದು ಜನರಲ್ ಆಗಿರ್ತಕ್ಕಂಥ ಒಂದು ನಿಮ್ಮ ಮನೆ ಪಟ್ಟಿ ಬ್ಲ್ಯಾಕ್ ಏನಿದೆ ಅದರ ಒಂದು ಮ್ಯಾಪು ನಿಮಗೆ ಇದರಲ್ಲಿ PDF ರೂಪದಲ್ಲಿ ಸಿಗುತ್ತೆ. ಜಸ್ಟ್ ನೆಕ್ಸ್ಟ್ ಸಹ ಏನಾದರೂ ಎಲ್ಲಿ ಬೇಕಾದರೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗೌಟ್ ಆಪ್ಷನ್ ಇದೆ, ಆ್ಯಪಿಂದ ಲಾಗೌಟ್ ಆಗಬೇಕಂತಂದರೆ ಈ ಲಾಗೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈ ಆ್ಯಪ್ನ ಕಾರ್ಯಾಚರಣೆ. ಯಾವ ರೀತಿ ನಾವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು, ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಪಿನ್ನನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಇಲ್ಲಿರ್ತಕ್ಕಂಥ ಆಪ್ಷನ್ಗಳು ಯಾವ್ಯಾವು ಅಂತ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಮುಂದಿನ ಒಂದು ಪ್ರೊಸೀಜರ್ ಏನಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಓಕೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.